ನೀವು ಇವೆಲ್ಲವನ್ನು ಯಾಕೆ ಮಾಡ್ತಿದ್ದೀರಿ ವಿರಾಟ್? ಅಲ್ಲಿ ಪಾಪ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಪ್ಲೀಸ್ ಅಂತ ಹೇಳ್ತಿದ್ದ ಅವಳನ್ನ ಮಧ್ಯದಲ್ಲಿ ತಡೆಯುತ್ತಾ ಅವಳ ಕೂದಲನ್ನು ತನ್ನ ಕೈಗಳಿಂದ ಸವರ್ತಾ, ನೀನು ನನ್ನ ಹತ್ರ ಇದ್ದರೆ ನನಗಿನ್ನೂ ಅನಾಥಾಶ್ರಮದ ಜೋಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಸ್ವೀಟಾರ್ಟ್ ಅಂತ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಅವನನ್ನು ಹಿಂದೆ ತಡ್ತಾ, ಬಿಡಿ ನನ್ನಣ ಅಂತಾಳು ಚಂದನ. ಅವಳ ಸೊಂಟದ ಮೇಲೆ ತನ್ನ ಹಿಡಿತವನ್ನು ಇನ್ನೂ ಗಟ್ಟಿಯಾಗಿ ಬಿಗಿತಾನೆ. ಅಪ್ಪಟ್ಟವಾಗಿಬಿಡ ಸ್ವೀಟಾರ್ಟ್, ನಾವು ಐ ಥಿಂಕ್ ನೀನು ತುಂಬ ಟಯರ್ಡಾಗಿ ಬಂದಿದೆಯಾ ಸೊ ಅಂತ ಅವಳನ್ನ ತನ್ನೆರಡು ಕೈಗಳಿಂದ ಎತ್ಕೊಳ್ತಾನೆ ವಿರಾಟ್. ಏನು ಮಾಡ್ತಿದ್ದೀರಾ ನೀವು, ಬಿಡಿ ನನ್ನ. ನಿಜವಾಗಿಯೂ ಬಿಟ್ಬಿಡ್ಬೇಕಾ ಸ್ವೀಟಾರ್ಟ್ ಅಂತ ತನ್ನ ಹಿಡಿತವನ್ನು ಸಡಿಲಗೊಳಿಸ್ತಾನೆ ವಿರಾಟ್. ನೋ 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 ವಿರಾಟ್, ನೀವು ನನ್ನ ಬಿಟ್ಟರೆ ನಾನು ಬಿದ್ದು ಹೋಗ್ತೀನಿ ಅಂತ ಅವನ ಕುತ್ತಿಗೆಯ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಚಂದನ. ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ, ನಾನು ನಿನ್ನನ್ನು ಬೀಳೋದಕ್ಕೆ ಬಿಡಲ್ಲ ಸ್ವೀಟಾರ್ಟ್ ಅಂತ ಮುಂದೆ ನಡೀತಾನೆ ವಿರಾಟ್. ಚಂದನ ತುಂಬ ತೀಕ್ಷ್ಣವಾಗಿ ಅವನ ಕಡೆ ನೋಡ್ತಾ ಇರ್ತಾಳೆ. ಯಾಕಂದರೆ ಬಹಳ ತಿಂಗಳುಗಳ ನಂತರ ಇಷ್ಟು ನೇರವಾಗಿ ಮತ್ತು ಹತ್ತಿರವಾಗಿ ಅವನನ್ನು ನೋಡ್ತಾ ಇರ್ತಾಳೆ. ವಿರಾಟ್ ಚಂದನಾಳನ್ನು ಬೆಡ್ರೂಮ್ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸ್ತಾನೆ. ಆ ರೂಮ್ ಪೂರ್ತಿ ಒಂದು ಬಾರಿ ನೋಡ್ತಾಳೆ ಚಂದನ. ಎಲ್ಲವೂ ಮೊದಲಿನಂತೆಯೇ ಇವೆ ಅಂತ ಮೆಲ್ಲಗಂತಾಳೆ. ಅಫ್ಕೋರ್ಸ್ ಸ್ವೀಟಾರ್ಟ್, ಇಲ್ಲಿ ಯಾವುದೂ ಕೂಡ ಬದಲಾಗಿಲ್ಲ, ಬದಲಾಗೋದೂ ಇಲ್ಲ. ನಮ್ಮ ಮನೆ, ನಮ್ಮ ರೂಮ್ ಎಲ್ಲವೂ ನಿನಗೆ ಇಷ್ಟ ಬಂದಂತೆಯೇ ಇವೆ ಅಂತ ಅವಳ ಕೂದಲನ್ನು ಕಿವಿ ಹಿಂದೆ ಸರಿಸ್ತಾನೆ ವಿರಾಟ್. ಆದರೆ ನಾನಿಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ವಿರಾಟ್ ಅಂತ ಚಂದನ ಅಂದ ತಕ್ಷಣ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗುತ್ತವೆ. ಆ ಕೂಡಲೇ ಅವಳಿಗೆ ಬಹಳ ಹತ್ತಿರವಾಗಿ ಹೋಗಿ, ನನ್ನ ಜೊತೆ ಇರೋದು ಒಂದು ಕಾಲದಲ್ಲೂ ನಿನಗೆ ಇಷ್ಟ ಇರಲಿಲ್ಲ ಮತ್ತು ಈಗಲೂ ಇಷ್ಟ ಇಲ್ಲ ಸ್ವೀಟಾರ್ಟ್, ರೈಟ್? ಇಲ್ಲಿ ನನ್ನ ಇಷ್ಟಗಳಿಗೆ ಯಾರೂ ಬೆಲೆ ಕೊಡಲ್ಲ, ಎಲ್ಲವೂ ನಿಮಗೆ ಇಷ್ಟ ಬಂದಂತೆ ನಡೆಯುತ್ತೆ ಅಲ್ವಾ ವಿರಾಟ್? 9 ತಿಂಗಳ ಹಿಂದೆ ಕೂಡ ನೀವು ನಿಮಗೆ ಇಷ್ಟ ಬಂದದ್ದನ್ನೇ ಮಾಡಿದ್ರಿ ಅಂತ ಹೇಳತ್ಲೆ ಅತ್ತು ಬಿಡ್ತಾಳೆ ಚಂದನ. ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ಸ್ವೀಟಾರ್ಟ್ ಪ್ಲೀಸ್ ಅಳಬೇಡ ಅಂತ ಪ್ರೀತಿಯಿಂದ ಹೇಳ್ತಾನೆ ವಿರಾಟ್. ಅವನ ಕೈಯನ್ನು ಕೊಡವಿಕೊಳ್ಳುತ್ತಾ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ವಿರಾಟ್, ನೀವು ನನ್ನನ್ನು ಹರ್ಟ್ ಮಾಡಿದ್ದೀರಾ ಅಂತ ಬೇರೆ ಕಡೆ ಮುಖ ತಿರುಗಿಸ್ಕೊಳ್ತಾಳೆ ಚಂದನ. ಅವಳನ್ನು ತನ್ನ ಎದೆಗೆ ಹಪ್ಕೊಳ್ಳುತ್ತಾ, ಸ್ವೀಟಾರ್ಟ್ ಐ ನೋ ನಾನು ನಿನ್ನನ್ನು ಹರ್ಟ್ ಮಾಡಿದ್ದೀನಿ, ಬಟ್ ನಾನು ಕೂಡ ಆ ಸಮಯದಲ್ಲಿ ಟೆನ್ಷನ್ನಲ್ಲಿದ್ದೆ ಮತ್ತು ನಿನ್ನನ್ನು ಹರ್ಟ್ ಮಾಡಿ ನಾನು ಯಾವತ್ತೂ ಹ್ಯಾಪಿಯಾಗಿರಲಿಲ್ಲ ಅಂತ ಹೇಳ್ತಾನೆ ವಿರಾಟ್. ವಿಘ್ನ ಅಂತ ಮೆಲ್ಲಗಂತಾಳು ಚಂದನ. ಹಾಗೆ ಅನ್ನುವಾಗಲೂ ಅವಳ ಕಣ್ಣಿಂದ ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯುತ್ತೆ. ಚಂದನಳ ಬಾಯಿಂದ ತನ್ನ ಏಂಜಲ್ ಹೆಸರು ಕೇಳಿದ ತಕ್ಷಣ ಅವಳನ್ನು ಇನ್ನೂ ಗಟ್ಟಿಯಾಗಿ ಬೀದಪ್ಕೊಳ್ತಾನೆ ವಿರಾಟ್. ಬೆಳಿಗ್ಗೆ ಕಣ್ಬಿಟ್ಟು ಸುತ್ತಲೂ ನೋಡ್ತಾಳೆ ಚಂದನ. ಆ ಕೂಡಲೇ ಸಡನ್ನಾಗೆದ್ದು ಕೂತ್ಕೊಳ್ತಾಳೆ. ತಾನು ಒಂಟಿಯಾಗಿ ಬೆಡ್ ಮೇಲಿರೋದನ್ನು ಕಂಡು, ನಾನು ಇಲ್ಲಿ ಮಲಗಿಬಿಟ್ನಾ ಮತ್ತು ನನಗೆ ನಿಜಕ್ಕೂ ತಿಳಿಲೇ ಇಲ್ಲ, ಮತ್ತು ಈ ವಿರಾಟ್ ಎಲ್ಲಿಗೆ ಹೋದರು ಅಂತ ಅವನಿಗಾಗಿ ಸುತ್ತಲೂ ನೋಡ್ತಾಳೆ. ಅಷ್ಟರಲ್ಲಿ ವಾಶ್ರೂಮ್ ಡೋರ್ ಓಪನ್ ಆಗಿ ವಿರಾಟ್ ಹೊರಗೆ ಬರ್ತಾನೆ. ಚಂದನ ನೋಟ ವಿರಾಟ್ನ ಮೇಲೆಯೇ ನಿಂತು ಹೋಗುತ್ತೆ. ಅವನು ಕೇವಲ ಟವಲ್ ಮಾತ್ರ ಹಾಕ್ಕೊಂಡಿರ್ತಾನೆ ಮತ್ತು ಅವನ ಕೂದಲಿನಿಂದ ನೀರಿನ ಹನಿಗಳು ಹಾಗೆಯೇ ಬೀಳ್ತಿರೋದ್ರಿಂದ ಅವನು ನೋಡೋದಕ್ಕೆ ಇನ್ನೂ ಸುಂದರವಾಗಿ ಕಾಣ್ತಿರ್ತಾನೆ. ಹಾಗೆ ನೋಡ್ತಾ ಅವನು ಎದೆ ಹತ್ತಿರ ಬಂದ ಅವಳ ನೋಟ ಅಲ್ಲಿಗೆ ನಿಂತು ಬಿಡುತ್ತೆ. ಸ್ವೀಟಾರ್ಟ್, ಚೆಕ್ಔಟ್ ಜೊತೆಗೆ ನಿನ್ನನ್ನು ಟಚ್ ಕೂಡ ಮಾಡಬಹುದು, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಸಾಫ್ಟ್ ವಾಯ್ಸ್ನಲ್ಲಿ ವಿರಾಟ್ ಅಂದ ತಕ್ಷಣ ತನ್ನ ನೋಟವನ್ನು ಪಕ್ಕಕ್ಕೆ ತಿರುಗಿಸ್ಕೊಳ್ತಾಳೆ ಚಂದನ. ಅತ್ತ ಇತ್ತ ನೋಡ್ತಾ, ನಾನು ನಿಮ್ಮನ್ನು ನೋಡಲಿಲ್ಲ, ರಿಯಲಿ ಸ್ವೀಟಾರ್ಟ್ ಅಂತ ಅವಳ ಹತ್ರ ಹೋಗಿ, ಹಾಗಾದರೆ ಯಾರನ್ನು ನೋಡ್ತಿದ್ಯಾ ನೀನು? ನಾನು ಜಸ್ಟ್ ಅದು ಹ್ಞೂ ಅಂತ ಬೆಡ್ನಿಂದ ಇಳಿದು, ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಅಲ್ಲಿಂದ ವೇಗವಾಗಿ ಹೊರಟು ಹೋಗ್ತಾಳೆ ಚಂದನ. ಹೋಗ್ತಿರೋ ಅವಳ ಕಡೆ ನೋಡಿ ಮೆಲ್ಲಗ್ನಕ್ಕು, ಸ್ವೀಟಾರ್ಟ್ ಯು ಆರ್ ಸ್ಟಿಲ್ ವೆರಿ ಶೈ ಅಂತ ಕ್ಲೋಸೆಟ್ ರೂಮ್ ಒಳಗಡೆ ಹೋಗ್ತಾನೆ ವಿರಾಟ್. ವಾಶ್ರೂಮ್ ಬಾಗಿಲಿಗೆ ತಲೆಯಾನಿಸಿ ಗಟ್ಟಿಯಾಗಿ ಉಸಿರು ತಗೊಂಡು, ಈ ವಿರಾಟ್ ಒಬ್ಬರು ಒಂದೊಂದು ಬಾರಿ ಹೇಗೆ ಮಾತಾಡ್ತಾರೋ ಏನೋ ಅಂತ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಫ್ರೆಶ್ ಆಗ್ತಾಳೆ ಚಂದನ. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದ ಚಂದನಾಳಿಗೆ ಟೇಬಲ್ ಮೇಲಿದ್ದ ತನ್ನ ಫೋನ್ ಕಂಡು ಸಡನ್ನಾಗಿ ಅವಳಿಗೆ ಅನಾಥಾಶ್ರಮ ನೆನಪಾಗುತ್ತೆ. ತಕ್ಷಣ ತನ್ನ ಫೋನ್ ತಗೊಂಡು ನವೀನ್ಗೆ ಕಾಲ್ ಮಾಡ್ತಾಳೆ ಚಂದನ. ಹಲೋ ನವೀನ್. ಚಂದನ, ಎಲ್ಲಿದೆಯಾ ನೀನು? ನಿನ್ನೆವರೆಗೆ ನಿನ್ನ ಕಾಲ್ ಯಾಕೆ ಔಟ್ ಆಫ್ ರೀಚ್ ಬರ್ತಿತ್ತು?
ಅವೆಲ್ಲ ಆಮೇಲೆ ಫಸ್ಟ್ ನೀನು ಅವರ್ ಹೋಮ್ ಬಗ್ಗೆ ಹೇಳು, ಏನಾಯಿತು ಅದೆಲ್ಲ, ಓಕೆನಾ ಅಂತ ಗಾಬರಿಯಿಂದ ಕೇಳ್ತಾಳೆ ಚಂದನ. ಹಾಂ, ಅದೆಲ್ಲ ಓಕೆ. ಅವರು ತಮ್ಮ ಹತ್ರ ಇದ್ದ ಪೇಪರ್ಸ್ ನನಗೆ ಕೊಟ್ಬಿಟ್ರು ಮತ್ತು ಅವರ ಬಾಸ್ಗೆ ಈಗ ಈ ಜಾಗದ ಅವಶ್ಯಕತೆ ಇಲ್ಲವಂತೆ ಅಂತ ನವೀನ್ ಅಂದ ತಕ್ಷಣ ಚಂದನಾಳ ಮುಖದಲ್ಲಿ ನಗು ಮೂಡುತ್ತೆ. ಚಂದನ ಏನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಆಗಲೇ ವಿರಾಟ್ ಬಂದು ಅವಳ ಕೈಯಿಂದ ಫೋನ್ ಕಿತ್ಕೊಂಡು ಕಾಲ್ ಕಟ್ ಮಾಡಿಬಿಡ್ತಾನೆ. ವಿರಾಟ್, ಏನು ಮಾಡ್ತಿದ್ದೀರಾ ನೀವು? ಚಂದನಾಳ ಪ್ರಶ್ನೆಗೆ ಉತ್ತರ ನೀಡದೆ ಫೋನನ್ನು ಬೆಡ್ ಮೇಲೆ ಎಸೆದು ಚಂದನಾಳ ಎರಡೂ ಭುಜಗಳನ್ನ ಹಿಡಿದು ತನ್ನ ಹತ್ರ ಕೆಳ್ಕೊಂಡು, ಯಾರ ಜೊತೆ ಮಾತಾಡ್ತಿದ್ಯಾ ಸ್ವೀಟಾರ್ಟ್? ಅವರು ಕೆಲಸ ಮಾಡಿಕೊಟ್ರು ಅಂತ ನಿನ್ನ ಮುಖದಲ್ಲಿ ಈ ಹ್ಯಾಪಿ ಸ್ಮೈಲ್ ಬಂತಾ ಅಂತ ತನ್ನ ಹಿಡಿತವನ್ನು ಇನ್ನೂ ಗಟ್ಟಿಯಾಗಿ ಬಿಗಿತಾನೆ ವಿರಾಟ್. ನಾನು ಜಸ್ಟ್ ಅನಾಥಾಶ್ರಮದ ಬಗ್ಗೆ ಮಾತಾಡ್ತಿರ್ಬೇಕು ಅಂತ ಅವಳು ಹೇಳ್ತಿದ್ದಂತೆಯೇ ಅವಳಿಂದ ದೂರ ಸರಿತಾನೆ. ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಿರುವ ಸಮಯದಲ್ಲಿ ಮತ್ತೆ ಅವಳನ್ನು ತನ್ನ ಹತ್ರ ಕೇಳಿಕೊಂಡು, ಅದಕ್ಕೆ ನೀನು ಆ ನವೀನ್ ರೆಡ್ಡಿ ಜೊತೆ ಮಾತಾಡ್ತಿದ್ಯಾ ಅಲ್ವಾ ಸ್ವೀಟಾರ್ಟ್? ಹಾಂ, ಯಾಕಂದರೆ ಅನಾಥಾಶ್ರಮ ನವೀನ್ ಅಂತ ಹೇಳ್ತಿದ್ದ ಚಂದನಾಳ ಬಾಯಿ ಮೌನವಾಗಿಬಿಡತ್ತೆ. ಮೊದಲು ಶಾಕ್ ಆದರೂ ಆ ಕೂಡಲೇ ತನ್ನ ಕಣ್ಣು ಮುಚ್ಚಿ ಅವನ ಸುತ್ತಲೂ ಕೈ ಹಾಕ್ತಾಳೆ ಚಂದನ. ಸ್ವಲ್ಪ ಹೊತ್ತಿನ ನಂತರ ಅವಳನ್ನು ಬಿಟ್ಟು ದೂರ ಸರಿತಾನೆ ವಿರಾಟ್. ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ಳುತ್ತಾ ಅವನ ಕಡೆ ಕೋಪದಿಂದ ನೋಡ್ತಾಳೆ ಚಂದನ. ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ನಿನ್ನ ಬಾಯಿಯಿಂದ ನನ್ನ ಹೆಸರು ಬಿಟ್ಟು ಬೇರೆ ಯಾವ ಗಂಡಸಿನ ಹೆಸರು ಬರೋದಕ್ಕೆ ಬಿಡಲ್ಲ. ಈಗ ನೀನು ತಪ್ಪು ಮಾಡಿದೆ, ಅದಕ್ಕೆ ನಿನಗೆ ಶಿಕ್ಷೆ ಕೊಟ್ಟೆ ಸ್ವೀಟಾರ್ಟ್. ನಿಖಿಲ್ ಮತ್ತು ಆನಂದ್ ಅಣ್ಣಯ್ಯ ಅವ್ರ ಸಂಗತಿ ಏನು ಅಂತ ಕಣ್ಮಿಟುಕಿಸ್ತಾ ಕೇಳ್ತಾಳೆ ಚಂದನ. ನಿಖಿಲ್ ನಿನ್ನನ್ನು ಒಬ್ಬ ತಂಗಿಯಂತೆ ಭಾವಿಸ್ತಾನೆ ಮತ್ತು ಆನಂದನ್ನು ನೀನೇ ಅಣ್ಣಯ್ಯ ಅಂತ ಕರೆದಿದೀಯ ಮತ್ತು ಆನಂದ್ ದೃಷ್ಟಿಯಲ್ಲಿ ನೀನೊಬ್ಬ ಲೇಡಿ ಬಾಸ್. ಸೊ ಅವರಿಬ್ಬರ ಜೊತೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವಳ ಕೆನ್ನೆ ಎಳಿತಾನೆ ವಿರಾಟ್. ಓಕೆ, ನೀವು ಆ ಅನಾಥಾಶ್ರಮವನ್ನು ಪೂರ್ತಿಯಾಗಿ ಬಿಟ್ಬಿಟ್ಟಿದ್ದೀರಾ ಅಲ್ವಾ ವಿರಾಟ್ ಅಂತ ಅವನ ಕಡೆ ನೋಡ್ತಾ ಕೇಳ್ತಾಳೆ ಚಂದನ. ಅವಳ ತಲೆಗೆ ತನ್ನ ತಲೆ ಆನಿಸಿ, ನಾನು ಹೇಳಿದೆ ಅಲ್ವಾ ಸ್ವೀಟಾರ್ಟ್, ನನಗೆ ಕೇವಲ ನೀನು ಮಾತ್ರ ಬೇಕು ಮತ್ತು ನಿನ್ನನ್ನು ಇಲ್ಲಿ ಕರೆಸಲು ಅನಾಥಾಶ್ರಮ ಒಂದು ಟಾರ್ಗೆಟ್ ಅಷ್ಟೇ, ದಟ್ಸ್ ಇಟ್. ರೆಡಿಯಾಗಿ ಬೇಗ ಕೆಳಗೆ ಬಾ ಅಂತ ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್. ಗಟ್ಟಿಯಾಗಿ ಉಸಿರು ತಗೊಂಡು ಕ್ಲಾಸೆಟ್ ರೂಮ್ಗೆ ಹೋದ ಚಂದನಾಳಿಗೆ ತನ್ನ ಉಡುಪುಗಳು ಎಲ್ಲವೂ ಹಾಗೇ ಇರೋದನ್ನು ಕಂಡು ಅವಳ ಮುಖದಲ್ಲಿ ನಗು ಮೂಡುತ್ತೆ. ನೀವು ನನ್ನ ವಸ್ತುಗಳನ್ನೆಲ್ಲ ಬಹಳ ಜಾಗ್ರತೆಯಿಂದ ಇಟ್ಟಿದ್ದೀರಾ ವಿರಾಟ್ ಅಂತ ರೆಡಿಯಾಗಿ ಕೆಳಗೆ ಹೋದ ಚಂದನ ಅಲ್ಲಿಯೇ ಮೆಟ್ಟಿಲುಗಳ ಮೇಲೆ ನಿಂತು ಬಿಡ್ತಾಳೆ. ಹಾಲ್ನಲ್ಲಿ ಶ್ರುತಿ, ಆನಂದ್, ನಿಖಿಲ್, ತನುಜಾ ಮತ್ತು ವಿರಾಟ್ ಇರ್ತಾರೆ. ಚಂದನ ಮಾತ್ರ ತನುಜಾಳ ಮಡಿಲಲ್ಲಿರೋ ಯುವಾನ್ ಕಡೆಯೇ ನೋಡ್ತಿರ್ತಾಳೆ. ಯುವಾನ್ಗೆ ಈಗ 2 ವರ್ಷ. ಅಷ್ಟರಲ್ಲಿ ಶ್ರುತಿ ಮೆಟ್ಟಿಲುಗಳ ಮೇಲಿದ್ದ ಚಂದನಾಳನ್ನು ನೋಡಿ, ಅದಕ್ಕೆ ಫೈನಲಿ ನೀವು ಬಂದುಬಿಟ್ರಿ ಅಂತ ಅವಳ ಹತ್ರ ಹೋಗಿ ಹಗ್ ಮಾಡ್ಕೊಳ್ತಾಳೆ. ಹೇಗಿದೆಯಾ ಶ್ರುತಿ? ನಾನಂತೂ ಚೆನ್ನಾಗಿದ್ದೀನಿ, ಬಟ್ ಯುವಾನ್ ಗಲಾಟೆಯಿಂದ ನನ್ನ ಮೆದುಳು ಅರ್ಧ ಹೋಗಿದೆ, ಕೂದಲು ಕೂಡ ಉದುರು ಹೋಗಿದೆ. ನಿಜಕ್ಕೂ ಮಕ್ಕಳನ್ನು ಬೆಳೆಸೋದು ಅಂದರೆ ಅದೊಂದು ಟಾಸ್ಕ್, ತುಂಬ ಟಫ್ ಅಂತಾಳೆ ಶ್ರುತಿ. ಆ ಟಾಸ್ಕ್ ನೀನು ಯಾವಾಗ ಮಾಡಿದೆ ಶ್ರುತಿ? ಅವೆಲ್ಲವನ್ನು ಆನಂದ್ ಅಲ್ವಾ ಮಾಡೋದು ಅಂತಾನೆ ನಿಖಿಲ್. ಶ್ರುತಿ ಆನಂದ್ ಕಡೆ ಗುರಾಯಿಸುತ್ತಾ, ಓ, ಮೊದಲೇ ನಿನ್ನ ಮನೆಯಲ್ಲಿ ಏನೇನು ಮಾಡ್ತಿದ್ಯೋ ಎಲ್ಲನೂ ಇಲ್ಲರಿಗೆ ಹೇಳ್ಬಿಟ್ಟಿದ್ಯಾ ಅಂತಾಳೆ ಶ್ರುತಿ. ಅರೆ, ನಾನೇನು ಅಂದಿಲ್ಲ. ಈ ನಿಖಿಲ್ ಏನಾದರೂ ಒಂದು ಹೀಗೆ ಮಾತಾಡ್ತಿರ್ತಾನೆ. ಅರೆ, ನೀವೆಲ್ಲರೂ ಸೈಲೆಂಟಾಗಿರಿ. ಚಂದನ ಯುವಾನನ್ನು ಎತ್ಕೋ ಅಂತಾಳೆ ತನುಜ. ನಾನು ಬೇಡ ಪ್ಲೀಸ್ ಅಂತ ಗಾಬರಿಯಿಂದ ಹೇಳ್ತಿರೋ ಚಂದನಾಳ್ ಕೈಗೆ ಯುವಾನನ್ನು ಕೊಡ್ತಾಳೆ ತನುಜ. ಯುವಾನ್ ಚಂದನಾಳ್ ಕಡೆ ನೋಡ್ತಾ ಇರ್ತಾನೆ. ಮಗುವನ್ನು ಹಿಡಿದು ಸೋಫಾದಲ್ಲಿ ಕುಳಿತ ಚಂದನ ಮಗುವಿನ ಕಡೆ ನೋಡ್ತಾ ಹೊರಗೆ ಅಳಲಾಗದೆ ತನ್ನ ಒಳಗಿನ ಬೇಸರವನ್ನು ಕಂಟ್ರೋಲ್ ಮಾಡಲು ಟ್ರೈ ಮಾಡ್ತಾಳೆ. ಆದರೂ ಅವಳ ಕೈಲಾಗದೆ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ವಿರಾಟ್ ತೀಕ್ಷ್ಣವಾಗಿ ಚಂದನಾಳ್ ಕಡೆಯೇ ನೋಡ್ತಾ ಇರ್ತಾನೆ. ಅವನು ಅವಳ ಮುಖದಲ್ಲಿ ಬದಲಾಗ್ತಿರೋ ಭಾವನೆಗಳನ್ನು ನೋಡ್ತಾ ಗಟ್ಟಿಯಾಗಿ ಹಿಡಿಬಿಗಿತಾನೆ. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ತಿರ ಹೋಗ್ತಾರೆ. ಚಂದನ ತುಂಬ ಡಲ್ಲಾಗಿರ್ತಾಳೆ. ಎಲ್ಲರ ನೋಟ ಕೂಡ ಪದೇ ಪದೇ ಅವಳ ಮೇಲೆಯೇ ಇರುತ್ತೆ. ಸ್ವೀಟಾರ್ಟ್, ಬ್ರೇಕ್ಫಾಸ್ಟ್ ಮಾಡು ಅಂತ ಚಂದನಾಳ್ ಕಡೆ ನೋಡ್ತಿರ್ತಾನೆ ವಿರಾಟ್.
ನನಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ವಿರಾಟ್ ಅಂತ ತಲೆ ಎತ್ತಿ ಎಲ್ಲರ ಕಡೆ ನೋಡ್ತಾಳೆ ಚಂದನ. ಅದು ಹೇಗೆ ನಿನಗೆ ಹಸಿವಾಗ್ತಿಲ್ಲ ಚಂದನ? ಇಲ್ಲಿ ನೋಡು ನಿನ್ನ ಫೇವ್ರೇಟ್ ವೈಟ್ ಸಾಸ್ ಪಾಸ್ತಾ ಅಂತಾಳೆ ತನುಜ. ಏನು ಮಾತನಾಡದೆ ಸೈಲೆಂಟಾಗಿ ಪಾಸ್ತಾ ತಿಂತಿದ್ದ ಚಂದನಾಳ ನೋಟ ಮತ್ತೆ ಮಲಗಿದ್ದ ಯುವಾನ್ ಹತ್ರ ಹೋದ ತಕ್ಷಣ ತಿಂತಿದ್ದ ಚಂದನ ಹಾಗೆ ನಿಂತು ಬಿಡ್ತಾಳೆ. ಚಂದನ ಮತ್ತೆ ಢಲ್ಲಾಗಿ ಅಳೋದಕ್ಕೆ ರೆಡಿಯಾಗಿದ್ದಾಳೆ ಎಂಬಂತಿದ್ದ ಅವಳ ಮುಖದ ಕಡೆ ನೋಡ್ತಾ, ನಿನ್ನ ಮೆದುಳಿನಿಂದ ಅವೆಲ್ಲವನ್ನ ತೆಗೆದುಹಾಕು ಸ್ವೀಟಾರ್ಟ್ ಅಂತ ಹೇಳ್ತಾನೆ ವಿರಾಟ್. ನಾನು ಮರೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ವಿರಾಟ್. ಮರಿಲೇಬೇಕು ಸ್ವೀಟಾರ್ಟ್. ಅವೆಲ್ಲವನ್ನ ನೆನೆದರೆ ನಿನಗೆ ನೋವು ಬಿಟ್ಟು ಇನ್ನೇನು ಇರಲ್ಲ. ಐ ವಿಲ್ ಟ್ರೈ ಅಂತ ಅಲ್ಲಿಂದ ರೂಮ್ಗೆ ಹೊರಟು ಹೋಗ್ತಾಳೆ ಚಂದನ. ವಿರಾಟ್ ಎಲ್ಲರ ಕಡೆ ನೋಡ್ತಾ, ಕೆಲವು ದಿನ ಇಲ್ಲಿಗೆ ಯುವಾನನ್ನು ಕರೆತರಬೇಡಿ. ಸ್ವೀಟಾರ್ಟ್ ಇಂದಿಗೂ ಇನ್ನೂ ಅದೇ ನೋವಿನಲ್ಲಿದ್ದಾಳೆ ಅಂತ ಹೇಳ್ತಾನೆ ವಿರಾಟ್. ಹಾಂ, ನೀವು ಹೇಳಿ ಸರಿ ಅಣ್ಣಯ್ಯ. ಯುವಾನನ್ನು ನೋಡಿದ ಪ್ರತಿ ಬಾರಿ ಚಂದನ ಅದಕ್ಕೆ ಹೊರಟಾಗ್ತಲೇ ಇರ್ತಾರೆ ಅಂತ ಶ್ರುತಿ ಅಂದಾಗ ಯಾರು ಏನೂ ಮಾತನಾಡಲ್ಲ, ಯಾಕಂದರೆ ಅದು ಸತ್ಯ ಆಗಿರುತ್ತೆ. ಚಂದನ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಕೂತು ಪಕ್ಕದಲ್ಲೇ ಇದ್ದ ಬೊಂಬೆಯನ್ನು ಹಿಡಿದು ಗಟ್ಟಿಯಾಗಳ್ತಾಳೆ. ಇದರಲ್ಲಿ ಯಾರ ತಪ್ಪು ಇಲ್ಲ, ಆದರೆ ಇದೇ ಸತ್ಯ, ಅಕ್ಸೆಪ್ಟ್ ನನ್ನ ಕೈಲಾರದು ಅಂತ ಗತಕಾಲವನ್ನು ನೆನಪಿಸ್ಕೊಳ್ತಾಳೆ ಚಂದನ. 1 ವರ್ಷದ ಹಿಂದೆ ಹಾಸ್ಪಿಟಲ್ನಲ್ಲಿ ಚಂದನ ಬೆಡ್ ಮೇಲೆ ಮಲಗಿರ್ತಾಳೆ. ಬೇಬಿ ಕ್ರೆಡಲ್ನಲ್ಲಿ ಇರುತ್ತೆ. 2 ಗಂಟೆಗಳಿಂದ ಕನಿಷ್ಠ ಮಗು ಹಸಿವಿಗಾಗಿ ಅಳದಿದ್ದರಿಂದ ಚಂದನ ಮೆಲ್ಲಗೆ ಬೆಡ್ ಮೇಲಿಂದ ಎದ್ದು ತೊಟ್ಟಿಲ ಹತ್ರ ಹೋಗ್ತಾಳೆ. ಮಗು ಪ್ರಿಮೆಚ್ಯೂರ್ ಮತ್ತು ಚಂದನಾಳಿಗೆ ಸರ್ಜರಿ ಆಗಿದ್ದರಿಂದ ಹಾಸ್ಪಿಟಲ್ನಲ್ಲೇ 10 ದಿನ ಇರಬೇಕು ಅಂತ ಡಾಕ್ಟರ್ ಹೇಳಿದ್ರಿಂದ ಅಲ್ಲಿಯೇ ಇರ್ತಾರೆ. ಅವರು ಮಗುವಿನ ಕಡೆ ನೋಡ್ತಾ, ನನ್ನ ಬೇಬಿ ಯಾಕೆ ಹೇಳ್ತಿಲ್ಲ? ನಿಜಕ್ಕೂ ಬೇಬಿಗಳಿಷ್ಟು ಹೊತ್ತು ನಿದ್ದೆ ಮಾಡಲ್ಲ ಅಲ್ವಾ? ಅಷ್ಟರಲ್ಲಿ ನರ್ಸ್ ಬಂದು, ಮೇಡಮ್ ನಿಮಗೆ ಸರ್ಜರಿ ಆಗಿದೆ, ನೀವು ಹೀಗೆ ಹೆಚ್ಚು ಹೊತ್ತು ನಿಲ್ಲಬಾರ್ದು, ನೀವು ಬೆಡ್ ಮೇಲೆ ಮಲಗಿ ಅಂತ ಅಂತಾಳೆ. ನನ್ನ ಬೇಬಿ ನೋಡಿ 2 ಗಂಟೆಗಳಿಂದ ನಿಜಕ್ಕೂ. ಆ ಮಾತಿಗೆ ನರ್ಸ್ ಮಗುವಿನ ಹತ್ರ ಹೋಗಿ ಮಗುವನ್ನು ಎತ್ಕೊಂಡು ಚೆಕ್ ಮಾಡ್ತಾಳೆ. ಮಗು ಕಣ್ಣು ಬಿಡುತ್ತಲೇ ಇಲ್ಲ. ಅಷ್ಟರಲ್ಲಿ ನರ್ಸ್, ಡಾಕ್ಟರ್ ಅಂತ ಗಟ್ಟಿಯಾಗಿ ಕಿರ್ಚ್ತಾಳೆ. ಏನಾಯಿತು ನರ್ಸ್, ನೀವು ಯಾಕೆ ಹೀಗೆ ಕಿರ್ಚ್ತಿದ್ದೀರಿ? ನನ್ನ ಮಗುಗೇನಾಯಿತು ಅಂತ ಅಳ್ತಾ ಕೇಳ್ತಾಳೆ ಚಂದನ. ಅಷ್ಟರಲ್ಲಿ ಒಳಗೆ ಬಂದ ಡಾಕ್ಟರ್ ನರ್ಸ್ ಕಡೆ ನೋಡಿ ಏನಾಯಿತು ಅಂತ ಕೇಳ್ತಾರೆ. ಡಾಕ್ಟರ್, ಬೇಬಿ 2 ಗಂಟೆಗಳಿಂದ ನಿಜಕ್ಕೂ ಹೇಳ್ತಿಲ್ಲ. ಈಗ ನಾನು ಚೆಕ್ ಮಾಡಿದ್ರೆ ಶಿ ಈಸ್ ನಾಟ್ ರೆಸ್ಪಾಂಡಿಂಗ್ ಎಂಬ ನರ್ಸ್ ಮಾತು ಕೇಳಿ ಹಾಗೆ ಫ್ರೀಸ್ ಆಗಿ ಹೋಗ್ತಾಳೆ ಚಂದನ. ನಿಜಕ್ಕೂ ಹೇಗೆ ರಿಯಾಕ್ಟ್ ಆಗಬೇಕು ಅಂತ ಕೂಡ ಅವಳಿಗೆ ಅರ್ಥ ಆಗ್ತಿಲ್ಲ. ವಿರಾಟ್ ಮನೆಯ ಹತ್ರ ಮಗುವಿಗಾಗಿ ತಾನೇ ಸ್ವತಃ ತೊಟ್ಟಿಲನ್ನು ಡೆಕೋರೇಟ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತೆ. ಅತ್ತ ಕಡೆಯಿಂದ ಅವರು ಹೇಳಿದ ಮಾತನ್ನು ಕೇಳಿ ಅವನ ಮುಖದಲ್ಲಿದ್ದ ಭಾವನೆಗಳೆಲ್ಲವೂ ಬದಲಾಗಿ ಹೋಗುತ್ತವೆ. ಆ ಕೂಡಲೇ ಕಾಲ್ ಕಟ್ ಮಾಡಿ ಅಲ್ಲಿಂದ ಹಾಸ್ಪಿಟಲ್ಗೆ ಹೊರಡ್ತಾನೆ ವಿರಾಟ್. ಅರ್ಧ ಗಂಟೆ ನಂತರ ವಿರಾಟ್ ಚಂದನ ಇರೋ ವಾರ್ಡ್ ಹೊರಗೆ ನಿಂತಿರ್ತಾನೆ. ನರ್ಸ್ ಚಂದನಾಳನ್ನು ಚೆಕ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಿಖಿಲ್ ವಿರಾಟ್ ಭುಜದ ಮೇಲೆ ಕೈ ಇಟ್ಟು, ಏನಾಯಿತು ವಿರಾಟ್ ಅಂತ ಕೇಳ್ತಾನೆ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ, ಮಗುವಿನ ಕಂಡೀಷನ್ ನಿಜಕ್ಕೂ ಚೆನ್ನಾಗಿಲ್ಲ, ಚಂದನ ತುಂಬ ವೀಕ್ ಆಗಿದ್ದಾಳೆ, ನಾನು ಡಾಕ್ಟರ್ ಜೊತೆ ಮಾತಾಡಿ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್. ಅಷ್ಟು ಪರ್ಫೆಕ್ಟ್ ಆಗಿದ್ದ ಸಮಯದಲ್ಲಿ ಇನ್ಯಾವುದು ಇನ್ಪರ್ಫೆಕ್ಟ್ ಆಗಬಾರ್ದು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ವಿರಾಟ್. ವಾಟ್ ಹ್ಯಾಪನ್ ಡಾಕ್ಟರ್ ಅಂತ ಅವರೆದುರು ಕೂತು ಕೇಳ್ತಾನೆ ವಿರಾಟ್. ಬೇಬಿ ಪ್ರೀಮೆಚ್ಯೂರ್ ಆಗಿ ಹುಟ್ಟಿದ್ರಿಂದ ಮಗು ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ದಿನೇ ದಿನೇ ಮಗುವಿನ ಹೆಲ್ತ್ ಕಂಡೀಷನ್ ಡ್ರಾಪ್ ಆಗ್ತಿದೆ. ಅದಕ್ಕೆ ಮಗುವಿನ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ಅದು ಅಲ್ಲದೆ ಚಂದನಾಳ ಕಂಡೀಷನ್ ಕೂಡ ತುಂಬ ಕ್ರಿಟಿಕಲ್ ಆಗಿದೆ. ಎಲ್ಲವೂ ತುಂಬ ಮೆಸ್ಟಪ್ ಆಗಿದೆ ಮಿಸ್ಟರ್ ವಿರಾಟ್ ದೇವ್, ಮತ್ತು ಬೇಬಿ ಸರ್ವೈವ್ ಆಗೋದು ಕೂಡ ತುಂಬ ಕಷ್ಟ ಅಂತ ಹೇಳ್ತಾರೆ ಡಾಕ್ಟರ್. ಓಕೆ ಡಾಕ್ಟರ್ ಅಂತ ಚೇರ್ನಿಂದ ಎದ್ದು ಹೊರಗೆ ಹೋಗ್ತಾನೆ ವಿರಾಟ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.